ಪ್ರಿಯ ಶ್ರೋತೃಗಳೇ ನಮಸ್ಕಾರ. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಎಲ್ಇ ಧ್ವನಿಯಿಂದ ಈಗ ಮೂಡಿ ಬರ್ತಾ ಇದೆ ಶಿಕ್ಷಣ ಧ್ವನಿ. ಆತ್ಮೀಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವಂತಹ ಅಭ್ಯರ್ಥಿಗಳಿಗೆ ಭಾಷಾಂತರದ ಕುರಿತು ತಿಳಿಸಿಕೊಡುವಂತಹ ವಿಶೇಷ ಸರಣಿ ಮಾಲಿಕೆ ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ. ಇಂದಿನ ಸಂಚಿಕೆಯಲ್ಲಿ ವರ್ಬ್ ನಂಬರ್ 2 ಈ ಕುರಿತು ಪ್ರಶಾಂತ್ ಮೋಟಿಗೆಯವರು ಇನ್ನಷ್ಟು ಸಲಹೆಗಳನ್ನ ನೀಡಲಿದ್ದಾರೆ. ಬನ್ನಿ ಆತ್ಮೀಯರೇ, ನಾವೀಗ ಆಲಿಸೋಣ ಶಿಕ್ಷಣ ಧ್ವನಿ ಕಾರ್ಯಕ್ರಮದ 17ನೇ ಸಂಚಿಕೆಯನ್ನ. ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಕೆಎಲ್ಇ ಧ್ವನಿಯ ಮೂಲಕ PSI ಭಾಷಾಂತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಪ್ರಶಾಂತ್ ಮೋಟಗಿ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ಸೀರೀಸ್ ಒಳಗೆ ಒಂದು ರೀಕ್ಯಾಪ್ ಮಾಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ನಾವು ಇಷ್ಟು ದಿವಸ ಎಲ್ಲ ನೋಡ್ಕೊಂಡಿವಿ. ನಾವು ವರ್ಬ್ ನಂಬರ್ 1, 2, 3, 4, 5 ಏನೆಲ್ಲ ನೋಡ್ಕೊಂಡಿವಲ್ಲ, ಅವುಗಳ ಒಂದು ರೀಕ್ಯಾಪ್ನ ಇವತ್ತು ನಿಮಗೆ ಕೊಡ್ತೀನಿ. ಒಂದೇ ವಾಕ್ಯವನ್ನು ತಗೊಂಡು ಈ ಎಲ್ಲ 5 ವರ್ಬ್ ಒಳಗೆ 4 ವರ್ಬ್ ಒಳಗೆ ನಾವು ಹೆಂಗೆ ಅದನ್ನು ಬದಲಾಯಿಸಬೇಕು, ಮೀನಿಂಗ್ ಏನು ಚೇಂಜ್ ಆದ್ರೆ ಯಾವ ಅರ್ಥ ಬರ್ತದೆ ಅನ್ನೋದನ್ನು ನಾವು ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಏನಪ್ಪ ಅಂತಂದರೆ, ಸರ್ಕಾರ 1,000 ಶಿಕ್ಷಕರನ್ನು ನೇಮಿಸುತ್ತದೆ ಅಂತ ಒಂದು ವಾಕ್ಯ ಇದೆ. ಸರ್ಕಾರ 1,000 ಶಿಕ್ಷಕರನ್ನು ನೇಮಿಸುತ್ತದೆ. ದ ಗವರ್ಮೆಂಟ್ ಅಪಾಯಿಂಟ್ಸ್ ಅಂತ ಆಯಿತು. ಇಲ್ಲಿ ನೋಟ್ ಮಾಡ್ಕೋಬೇಕು ನೀವು ಪ್ಲೀಸ್. ವರ್ಬ್ ನಂಬರ್ 5 ಅಂತ ಇಲ್ಲೇ ದ ಗವರ್ಮೆಂಟ್ ಅಪಾಯಿಂಟ್ಸ್ 1,000 ಟೀಚರ್ಸ್. ಇದೇ ವರ್ಬ್ ನಂಬರ್ 4ಗೆ ಶಿಫ್ಟ್ ಆದೀವಿ ಅಂತಂದ್ರೆ, ಸರ್ಕಾರವು 1,000 ಶಿಕ್ಷಕರನ್ನು ನೇಮಿಸುತ್ತಿದೆ ಅಂತ ಆಗ್ತದಲ್ಲ, ಅವಾಗ ದ ಗವರ್ಮೆಂಟ್ ಈಸ್ ಅಪಾಯಿಂಟಿಂಗ್ 1,000 ಟೀಚರ್ಸ್ ಅಂತ ಆಯಿತು. ಇಲ್ಲಿ ಈಸ್ ಬದಲಿ ಒಂದು ವೇಳೆ ಆರ್ ಬರಬೇಕಾಗಿತ್ತಂದ್ರೆ ದ ಗವರ್ಮೆಂಟ್ಸ್ ಅಂತಿದ್ರೆ ಆರ್ ಅಂತ ಹಾಕೈತಿ. ದಟ್ ಈಸ್ ವೆರಿ ಸಿಂಪಲ್. ಓಕೆನಾ? ಸೊ ಇದು ವರ್ಬ್ ನಂಬರ್ 4 ಆಯಿತು. ಈಗ ವರ್ಬ್ ನಂಬರ್ 3ಗೆ ಶಿಫ್ಟ್ ಆಗ್ತೀನಿ. ಸರ್ಕಾರ 1,000 ಶಿಕ್ಷಕರನ್ನು ನೇಮಿಸಿದೆ ಅಂತ ಆಯ್ತು. ದ ಗವರ್ಮೆಂಟ್ ಹ್ಯಾಸ್ ರಿಕ್ರೂಟೆಡ್ 1,000 ಟೀಚರ್ಸ್. ಹ್ಯಾಸ್ ಬಂತು ಆ್ಯಂಡ್ ರಿಕ್ರೂಟೆಡ್ ವರ್ಬ್ ನಂಬರ್ 3 ನಾವು ನಿನ್ನೆ ಮೊನ್ನೆ ನೋಡ್ಕೊಂಡೀವಿ. ಇನ್ನು ವರ್ಬ್ ನಂಬರ್ 2 ಅಂತ ಬಂದಾಗ, ಸರ್ಕಾರವು 1,000 ಶಿಕ್ಷಕರನ್ನು ನೇಮಿಸಿತು ಅಂತ ಬಂತು. ಎರಡು ಕಡೆ ಕೆಲಸ ಆದಂಗೇನು. ಸೊ ದ ಗವರ್ಮೆಂಟ್ ರಿಕ್ರೂಟೆಡ್ 1,000 ಟೀಚರ್ಸ್. ನೋಡ್ರಿ, ಈ 4 ವರ್ಬ್ ಆ್ಯಕ್ಚುಲಿ ವರ್ಬ್ ನಂಬರ್ 1 ಏನಪ್ಪ ಅಂತಂದ್ರೆ ಟ್ರಾನ್ಸ್ಲೇಷನ್ ಒಳಗೆ ಬಹಳ ಕಡಿಮೆ ಬಳಕೆ ಆಗುವಂಥದ್ದು. ಅದು ಏನಾಕೈತಿ, ಈಗ ಅಪಾಯಿಂಟ್ ಅನ್ನೋದು ನಾರ್ಮಲಿ ಐ ಅಪಾಯಿಂಟ್, ಐ ರಿಕ್ವೆಸ್ಟ್, ಐ ಟೇಕ್ ಕೇರ್ ಆಫ್ ಅನ್ನೋದು, ಐ ಅನ್ನೋದು, ವಿ ಅನ್ನೋದು ಬಂದಾಗ ಮಾತ್ರ ವರ್ಬ್ ನಂಬರ್ 1 ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ವಿ ಅಲ್ಲಿ ಆ್ಯಕ್ಚುಲಿ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಅಂತಂದಾಗ ವಿ ಮಸ್ಟ್ ಟೇಕ್ ಕೇರ್ ಆಫ್, ವಿ ಮಸ್ಟ್ ಪ್ರೊಟೆಕ್ಟ್ ಅಂತ ಹಿಂಗೆ ಅಲ್ಲಿ ವರ್ಬ್ ನಂಬರ್ 1 ಜಾಸ್ತಿ ಯೂಸ್ ಆಗೋದು. ಬಟ್ ಜಾಸ್ತಿ ವರ್ಬ್ ನಂಬರ್ 5, 4, 3 ಮತ್ತು 2 ಈ ಭಾಷಾಂತರಕ್ಕೆ ಸಂಬಂಧಪಟ್ಟಂಗೆ ಭಾಳ ಬಳಕೆ ಆಗ್ತದೆ. ಅದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ದ ಡಿಪಾರ್ಟ್ಮೆಂಟ್ ವೆರಿಫೈಸ್ ದ ಡಾಕ್ಯುಮೆಂಟ್ಸ್ ಅಂತ ಆಯಿತು. ಇದು ಯಾವುದು? ಡಿಪಾರ್ಟ್ಮೆಂಟ್ ವೆರಿಫೈಸ್ ದ ಡಾಕ್ಯುಮೆಂಟ್ಸ್ ಅಂತ ಹೇಳಿ ವರ್ಬ್ ನಂಬರ್ 5 ನೋಡಿದೆ ನಾವು. ಇದನ್ನ ನಾವು ವರ್ಬ್ ನಂಬರ್ 4 ತಗೊಂಡು ಹೋದ್ರೆ ದ ಡಿಪಾರ್ಟ್ಮೆಂಟ್ ಈಸ್ ವೆರಿಫೈಯಿಂಗ್ ದ ಡಾಕ್ಯುಮೆಂಟ್ಸ್ ಅಂತ ಆಯ್ತು. ವರ್ಬ್ ನಂಬರ್ 3 ತಗೊಂಡು ಹೋದ್ರೆ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ವೆರಿಫೈಡ್ ಅಂತ ಆಯ್ತು. ವರ್ಬ್ ನಂಬರ್ 2ಗೆ ಬಂದಿವಿ ಅಂದ್ರೆ ದ ಡಿಪಾರ್ಟ್ಮೆಂಟ್ ವೆರಿಫೈಡ್ ಅಂತ ಆಯಿತು. ಈ 4 ವಾಕ್ಯಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೊಡ್ರಿ ಆ್ಯಂಡ್ ಸಿ ಯುವರ್ ಗ್ರಾಫ್ ಆಫ್ ಕಾನ್ಫಿಡೆನ್ಸ್. ಎಷ್ಟು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಹೈ ಹೋಗ್ತದೆ ಅನ್ನೋದು. ಇವುಗಳನ್ನು ಹೆಂಗೆ ಮಾಡ್ಬೇಕಂದ್ರೆ, ನೀವು ಎಷ್ಟು ನ್ಯೂಸ್ ಪೇಪರ್ ತೊಗೊಂಡು ಓದಿ ಕನ್ನಡ ಟು ಇಂಗ್ಲೀಷ್ ಮಾಡ್ತೀರಿ, ಅಥವಾ ಸದ್ಯಕ್ಕೆ ನೀವು ಬೇಕಂದ್ರೆ ಸಣ್ಣ ಸಣ್ಣ ಶಬ್ದ ತಗೋರಿ, ಮನೆಯಾಗೆ ನೀವು ಯೂಸ್ ಮಾಡುವಂಥ ಶಬ್ದನ ತಗೋರಿ. ಏನು, ನನ್ನ ಫ್ರೆಂಡ್ TV ಭಾಳ ನೋಡ್ತಾನ, ಮೈ ಫ್ರೆಂಡ್ ವಾಚಸ್ TV ಅ ಲಾಟ್. TV ಭಾಳ ನೋಡಾಕತ್ತಾನ, ಮೈ ಫ್ರೆಂಡ್ ಈಸ್ ವಾಚಿಂಗ್ TV ಅ ಲಾಟ್. ಭಾಳ ನೋಡ್ಯಾನ, ಹಿ ಹ್ಯಾಸ್ ವಾಚ್ಡ್ TV ಅ ಲಾಟ್. V2 ಬಂದಿವಿ ಅಂದ್ರೆ ಮೈ ಫ್ರೆಂಡ್ ವಾಚ್ಡ್ ಅ TV. ಹ್ಯಾಸ್ ವಾಚ್ಡ್ ಅಂದ್ರೆ ವರ್ಬ್ ನಂಬರ್ 3 ಬಂತು. ಹೌದಾ? ಸೊ ಈ ರೀತಿ ಸಣ್ಣ ಸಣ್ಣ ವಾಕ್ಯಗಳನ್ನು ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋತ ಹೋದ್ರಿ ಅಂತಂದ್ರೆ, ನಾನು ದಿನಾಲು ನ್ಯೂಸ್ ಪೇಪರ್ ಓದುತ್ತೇನೆ, ಐ ರೀಡ್ ನ್ಯೂಸ್ ಪೇಪರ್ ಎವ್ರಿ ಡೇ. ಓದ್ತಾ ಇದ್ದೇನೆ, ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್ ಎವ್ರಿ ಡೇ. ಓದಿದ್ದೇನೆ ಅಂತ ನೀವು ಹೇಳ್ಬೇಕಾಯ್ತಂದ್ರೆ ಐ ಹ್ಯಾವ್ ರೆಡ್ ಅಂತ ಆಯ್ತು. ನೋಡ್ರಿ, ಅಲ್ಲಿ ರೀಡ್ ಇದ್ದು ರೆಡ್ ಅಂತ ಆಯ್ತು. ಸ್ಪೆಲ್ಲಿಂಗ್ಸ್ ಆರ್ ಸೇಮ್ ಆ್ಯಕ್ಚುಲಿ,
ಪ್ರೊನೌನ್ಸಿಯೇಷನ್ ಮಾತ್ರ ಚೇಂಜ್. ಈಗ ಒಂದು ವರ್ಡ್ ಅಂದೆ ನಾನು, ಏನಂದೆ? ಪ್ರೊನೌನ್ಸಿಯೇಷನ್ ಅಂತಂದೆ. ಇದನ್ನು ಭಾಳ ಕೇರ್ಫುಲಿ ನೀವು ಅನ್ಬೇಕು. ಭಾಳ ಮಂದಿ ಪ್ರೊನೌನ್ಸಿಯೇಷನ್ ಅಂತಾರೆ ನೋಡ್ರಿ. ಇಟ್ ಈಸ್ ನಾಟ್ ಪ್ರೊನೌನ್ಸಿಯೇಷನ್, ಇಟ್ ಈಸ್ ಪ್ರೊನೌನ್ಸಿಯೇಷನ್. ಉಚ್ಚಾರ ಅಂತ ಏನಂತೀವಲ್ಲ, ಸೊ ಅದಕ್ಕೆ ಪ್ಲೀಸ್ ಫೋಕಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಡ್ ಆಲ್ಸೋ. ಫೈನ್. ಸೊ ಐ ಹ್ಯಾವ್ ರೆಡ್ ನ್ಯೂಸ್ ಪೇಪರ್ ಅಂತಾಯಿತು. ನಾನು ಬರೀ ಓದಿದೆ ಅಂತ ಹೇಳ್ಬೇಕಾದ್ರೆ ಐ ರೆಡ್ ಟುಡೇಸ್ ನ್ಯೂಸ್ ಪೇಪರ್. ಇವತ್ತಿನ ನ್ಯೂಸ್ ಪೇಪರ್ ನಾನು ಓದಿದೆ. ನಾನು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತೀನಿ ಅಂತ ಅನ್ಬೇಕಾಗೈತಂದ್ರೆ ಐ ಕಲೆಕ್ಟ್ ಸಮ್ ಇನ್ಫಾರ್ಮೇಶನ್. ಕಲೆ ಹಾಕ್ತಾ ಇದ್ದೀನಿ, ಕಲೆಕ್ಟ್ ಮಾಡ್ತಾ ಇದ್ದೀನಿ ಅನ್ಬೇಕಾಗಿತ್ತಂದ್ರೆ ಐ ಆಮ್ ಕಲೆಕ್ಟಿಂಗ್ ಸಮ್ ಇನ್ಫಾರ್ಮೇಶನ್. ಕಲೆಕ್ಟ್ ಮಾಡೀನಿ ಅಂತ ಹೇಳ್ಬೇಕಾಗೈತಂದ್ರೆ ಐ ಹ್ಯಾವ್ ಕಲೆಕ್ಟೆಡ್ ಇನ್ಫಾರ್ಮೇಶನ್. ನಾನು ಮಾಡಿದೆ ಅಂತ ನೀವು V2 ತಗೊಂಡ್ಬರ್ತೀರಿ ಅಂತಂದ್ರೆ ಐ ಕಲೆಕ್ಟೆಡ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ದಿ ಎಕ್ಸಾಮಿನೇಷನ್. ಐ ಸಾಲ್ವ್ಡ್ ಸಮ್ ಕ್ವಶನ್ ಪೇಪರ್ಸ್. V2 ಒಳಗೆ ಬಂತು. ಐ ಹ್ಯಾವ್ ಸಾಲ್ವ್ಡ್ ಅಂತಂದ್ರೆ ವರ್ಬ್ ನಂಬರ್ 3 ಬಂತು. ಐ ಆಮ್ ಸಾಲ್ವಿಂಗ್ ಅಂತಂದ್ರೆ ವರ್ಬ್ ನಂಬರ್ 4 ಬಂತು. he or she ಅಂತ ತಗೊಂಡಾಗ he solves, she solves, the department, the government, the principal signs the leave letter. ಪ್ರಾಚಾರ್ಯರು ಏನಪ್ಪಾ ಅಂದ್ರೆ ರಜೆ ಚೀಟಿಗೆ ಸಹಿ ಮಾಡುತ್ತಾರೆ. the principal signs, the principal grants permission. ಪ್ರಾಚಾರ್ಯರು ಪರ್ಮಿಷನ್ ಅನ್ನು ಕೊಡ್ತಾರೆ, ಅಪ್ಪಣೆಯನ್ನು ನೀಡ್ತಾರೆ. ನೋಡಿ, ಗ್ರಾಂಟ್ಸ್ ಅನ್ನೋದು ವರ್ಬ್ ನಂಬರ್ 5. ಈಸ್ ಗ್ರಾಂಟಿಂಗ್ ಅಂತ ಬಂತು ಅಂದರೆ ವರ್ಬ್ ನಂಬರ್ 4. ಹ್ಯಾಸ್ ಗ್ರಾಂಟೆಡ್ ಅಂತ ಬಂತು ಅಂದರೆ ವರ್ಬ್ ನಂಬರ್ 3. ಬರೀ ಗ್ರಾಂಟೆಡ್ ಅಂತ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ವರ್ಬ್ ನಂಬರ್ 2. ಸೊ ಐ ಥಿಂಕ್ ದಿಸ್ ಈಸ್ ವೆರಿ ಕ್ಲಿಯರ್ ಟು ಯು. ನೀವು ಒಂದು ಚಾರ್ಟ್ ಮಾಡ್ಕೊಡ್ರಿ. ಚಾರ್ಟ್ ಮಾಡ್ಕೊಂಡು ನೀವೇನು ಜಾಸ್ತಿ ಓದೋ ರೂಮ್ನಾಗ ಎಲ್ಲಿ ಅಡ್ಡಾಡ್ತಿರಲ್ಲ ಜಾಸ್ತಿ, ಅಲ್ಲೊಂದು ಬರೆದು ಹಚ್ಚಿಬಿಡ್ರಿ. ಹಚ್ಚಿ ದಿನ ನೋಡ್ಕೊಂತಿದ್ಬಿಡ್ರಿ. ಅವನ್ನ ಎಷ್ಟು ನೋಡ್ಕೊಂತಿರ್ತಿರಲ್ಲ ಅಷ್ಟು ನಿಮಗೆ ತಲೆ ಹೋಗ್ತಾವೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಇನ್ನೊಂದು ವರ್ಡ್ ಆ್ಯಡ್ ಮಾಡೋಣ ನಾವು. ಏನಂದ್ರೆ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅನ್ನೋಣ ನಾವು. ಬರೀ ಪ್ರಾಕ್ಟೀಸ್ ಅಲ್ಲ, ಪರ್ಫೆಕ್ಟ್ ಪ್ರಾಕ್ಟೀಸ್ ಹೆಂಗಂತಂದ್ರೆ ಪೂರಾ ಮುಳುಗ್ಬೇಕು ನೀವು ಅದ್ರೊಳಗೆ. ಹೆಂಗೆ ಈಗ ನೋಡ್ರಿ, ನಿಮಗೊಂದು ಇಷ್ಟವಾದ ಹಾಡನ್ನು ನೀವು ಎಷ್ಟು ಚಂದ ನೀವು ಗುಣಗುಣ ಮಾಡ್ತಿರ್ತೀರಿ. ಅದು ಹಳೆ ಹಾಡಿರಲಿ, ಹೊಸ ಹಾಡಿರಲಿ, ಈ 2024 ನೀವು ಅದನ್ನು ಯಾಕೆ ನಿಮ್ಮ ತಲೆಯೊಳಗೆ ಉಳಿತದಪ್ಪ ಅಂದ್ರೆ ನೀವು ಅದನ್ನು ಆಲಿಸಿರ್ತೀರಿ. ಐ ಆಮ್ ಟಾಕಿಂಗ್ ಆಫ್ ದ ವರ್ಡ್ ಲಿಸನ್, ನಾಟ್ ದ ವರ್ಡ್ ಹಿಯರ್. ಹಿಯರಿಂಗ್ ಈಸ್ ಡಿಫ್ರೆಂಟ್, ಲಿಸನಿಂಗ್ ಈಸ್ ಡಿಫ್ರೆಂಟ್. ಸೊ ಯು ವಿಲ್ ಲಿಸನ್ ಟು ದ್ಯಾಟ್ ಪರ್ಟಿಕ್ಯುಲರ್ ಸಾಂಗ್ ವೆರಿ ಅಟೆಂಟಿವ್ಲಿ. ವೆನ್ ಯು ಲಿಸನ್ ಅಟೆಂಟಿವ್ಲಿ ಯು ಫಾಲ್ ಇನ್ ಲವ್ ದ್ಯಾಟ್, ಇನ್ ಲವ್, ಯು ಫಾಲ್ ಇನ್ ಲವ್ ವಿತ್ ದ್ಯಾಟ್. ಯಾವಾಗ ನೀವು ಅದನ್ನು ವೆನ್ ಯು ಫಾಲ್ ಇನ್ ಲವ್ ಅಲ್ಲ, ಅದು ನಿಮ್ಮ ತಲೆಯೊಳಗೆ ಉಳಿತದೆ. ಅವಾಗ ಯು ವಿಲ್ ಎಂಜಾಯ್, ಯು ವಿಲ್ ಫೀಲ್ ಇನ್ ಎ ವೆರಿ ಡಿಫರೆಂಟ್ ವರ್ಲ್ಡ್. ಸೊ ಅದಕ್ಕೆ ಈ ಓದೋದನ್ನು ಕೂಡ ನೀವು ಹೆಂಗಪ್ಪ ಅಂದ್ರೆ, ನೀವು ಡೈಲಿ ವಾಟ್ಸಪ್ ಹೆಂಗೆ ಯೂಸ್ ಮಾಡ್ತಿರಲ್ಲ ಹಂಗೆ ಓದೋದನ್ನು ಹ್ಯಾಬಿಟ್ ಮಾಡ್ಕೊಡ್ರಿ. ಪ್ರಾಕ್ಟೀಸ್ ಮಾಡೋದನ್ನು ಡೈಲಿ ನೀವು ಹೆಂಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಸ್ ಮಾಡ್ತಿರಲ್ಲ ಹಂಗೆ ಇದನ್ನು ಮೇಕ್ ಇಟ್ ಎ ಹ್ಯಾಬಿಟ್. ಬೆಳಿಗ್ಗೆ ಎದ್ದ ತಕ್ಷಣ ಏನು ನಾವು ಮೊಬೈಲ್ ಹಿಡಿತೀವಲ್ಲ ಹಂಗೆ ಎದ್ದ ತಕ್ಷಣ ನಾವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಪ್ಪ ಇದನ್ನು ಅಂತ ನಿಮ್ಮ ತಲೆಯಾಗ ಬಂತು ಅಂತಂದ್ರೆ ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಯುವರ್ ಇಂಗ್ಲೀಷ್ ವಿಲ್ ಬಿಕಮ್ ವೆರಿ ಸ್ಮೂತ್, ವೆರಿ ಬ್ಯೂಟಿಫುಲ್. ನಮಗೇನು ಭಾಳ ಟ್ರಾನ್ಸ್ಲೇಷನ್ ಒಳಗೆ ಏನು ಅಂಥ ಕಲರ್ಫುಲ್ ವರ್ಡ್ಸ್ ಬೇಕಾಗಿಲ್ಲ, ನಮಗೆ ಭಾಳ ಫ್ಲವರಿ ವರ್ಡ್ಸ್ ಬೇಕಾಗಿಲ್ಲ. ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿ ಅರ್ಥ ಬರುವಾಗೆ ಹೇಳಿಬಿಟ್ರಿ ಸಾಕು. ಓಕೆ, ಮುಂದಿನ ಮಾಲಿಕೆ ಒಳಗೆ ಮತ್ತಷ್ಟು ಇದ್ರ ಬಗ್ಗೆ ಮಾತಾಡೋಣ ಅಂತ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆಲ್ ದಿ ಬೆಸ್ಟ್. ಪ್ರಿಯರೇ, ಇದುವರೆಗೆ ಮೂಡಿ ಬಂತು ಶಿಕ್ಷಣ ಧ್ವನಿ, ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಸರಣಿ ಮಾಲಿಕೆ. ಕೆಎಲ್ಇ ಧ್ವನಿಯಿಂದ ಮೂಡಿ ಬರುತ್ತಿರುವ ಈ ವಿಶೇಷ ಸರಣಿ ಮಾಲಿಕೆಯ ಇಂದಿನ 17ನೆಯ ಸಂಚಿಕೆಯಲ್ಲಿ ಪ್ರಶಾಂತ್ ಮೋಟ್ಗಿಯವರು ವರ್ಬ್ ನಂಬರ್ 2 ಕುರಿತು ಸವಿವರವಾದ ಮಾಹಿತಿ ನೀಡಿದ್ರು. ಅವರಿಗೆ ಕೆಎಲ್ಇ ಧ್ವನಿಯ ಪರವಾಗಿ ಧನ್ಯವಾದಗಳು. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.